ವೀರೇಶ್ವರನ ಪರಮ ಶಿಷ್ಯನಾಗಿರ್ತಕ್ಕಂಥವ್ರು ಯಾರಿಪ್ಪ ಇವರು? ಕಾಡಿದ್ದ ಗುರುವಿಗೆ ಹುಲಿಗಿಣ್ಣವನ್ನ ತಂದ ಉಣಸಿ ಜತ್ತಿ ನಾರಾಯಣಪುರ ನಾಮವನ್ನು ಒಳಸಿ ಹುಲಜಂತಿ ಅನಸಿ 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 ಸೊಲ್ಲಾಪುರ ಜಿಲ್ಲೆಯ ಮಂಗಳೇವಳ ತಾಲೂಕಿನ ಸುಕ್ಷೇತ್ರ ಹುಲಜಂತಿ ಗ್ರಾಮದೊಳಗೆ ಇಂಬವಾಗಿ ನೆಲೆಸಿರ್ತಕ್ಕಂಥವ್ರು ಇವ್ರು ಯಾರಿಪ್ಪ? ಮಹಿಮಾ ಪುರುಷನು, ಸಿದ್ಧಿ ಪುರುಷನು, ಪವಾಡ ಪುರುಷನು, ತ್ರಿಕಾಲ ಜ್ಞಾನಿಯಾಗಿರ್ತಕ್ಕಂಥ ಹೌದಪ್ಪ. ಹೌದು ಯಾರು? ನನ್ನಪ್ಪ ಮುತ್ಯ ಮಾಳಿಂಗರನ ಪಾದಕ್ಕೂ ಕೂಡ ಕೋಟಿ ಕೋಟಿ ಶರಣು ಶರಣಾರ್ಥಿಗಳನ್ನು ಸಮರ್ಪಿಸಿ ಅದೇ ರೀತಿ ಮಾಳಿಂಗರಾಯನ 4 ಮಕ್ಕಳಾಗಿರ್ತಕ್ಕಂಥವ್ರು ಇವ್ರು ಯಾರಿಪ್ಪ? ರೇಪರಾಯ, ಬೀರು ಮುತ್ಯ, ಕಣ್ಣು ಮುತ್ಯ, ಸಣ್ಣವ ಸೋಮುತ್ಯ. ಸೋಮುತ್ಯ ಇವರಿಗೂ ಕೂಡ ಭಕ್ತಿಯ ನಮಸ್ಕಾರಗಳನ್ನು ಹೇಳಿ ಹೇಳಿ ಅದೇ ರೀತಿ ಮಾಳಿಂಗರಾಯನ 4 ಮಕ್ಕಳಿದ್ರು ಕೂಡ ಸಾಕಿದ ಮಗನಾಗಿರ್ತಕ್ಕಂಥವ್ರು ಇವ್ರು ಯಾರಿ? ತಂದೆ ಅಂಕಣ್ಣ ಗೌಡ, ತಾಯಿ ಶಿವಲಿಂಗಮ್ಮನ ಪುಣ್ಯ ಉದರದಲ್ಲಿ ಜನಿಸಿ ಬಂದು ಗಣ್ಯರ ಸಿಂದಗಿ ಒಳಗ ಗಾಂಜಾ ಸೇದಿ ಗಣ್ಯರ ಸಿಂದಗಿ ಒಳಗ ಗಾಂಜಾ ಸೇದಿ ಮಳಿ ಸುರಿಸಿ ಪಾವಾಡ ತೋರಿಸಿ ಹೌದಪ್ಪ. ಹೌದು ಪವಾಡ ತೋರಿಸಿ ಅಂಗೈ ಒಳಗ ಅಡಿಗೆ ಮಾಡಿ ನೀರಿನ ಮೇಗಿನ ಬೆಣ್ಣೆ ತೆಗೆದು ವಾಡಗದವರು ಕರೆಸಿದ ಗುಣಿಸಿರ್ತಕ್ಕಂಥವ್ರು ಯಾರಿಪ್ಪ? ಸುವರ್ಣ ಕರ್ನಾಟಕ ವಿಜಯಪುರ ಜಿಲ್ಲೆಯ ನೂತನ ತಿಕೋಟ ತಾಲೂಕಿನ ಬಿದ್ದರ್ಗಿ ಗ್ರಾಮದಲ್ಲಿ ಕಂತಿ ಕಳೆದಿರ್ತಕ್ಕಂಥ ಬುಳ್ಳಣ್ಣ ಸಿದ್ದನ ಪಾದಕ್ಕೂ ಕೂಡ ಕೋಟಿ ಕೋಟಿ ನಮಸ್ಕಾರಗಳನ್ನು ಸಮರ್ಪಿಸಿ ಅದೇ ರೀತಿ ನನ್ನ ಕುಲಗುರು ಆಗಿರ್ತಕ್ಕಂಥವ್ರು ಇವ್ರು ಯಾರಿ? ಕಲಬುರಗಿ ಜಿಲ್ಲೆಯ ಅಫಜಲಪುರ ತಾಲೂಕಿನಲ್ಲಿ ಇಂಬವಾಗಿ ನೆಲೆಸಿರ್ತಕ್ಕಂಥವ್ರು ಮೇಲಾಗಿ ನನ್ನ ಮೇಲಿನ ಒಡೆಯನಾಗಿರ್ತಕ್ಕಂಥವ್ರು ಯಾರಿಪ್ಪ? ನಮ್ಮ ಒಡೆಯ ಬಾಬಾಡಿ ಸಿದ್ದೇಶ್ವರ ಪಾದಕ್ಕೂ ಕೂಡ ಶರಣ ಶರಣಾರ್ಥಿಗಳನ್ನು ಹೇಳಿ ಅದೇ ರೀತಿ ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಪರಮ ಪಾವನ ಪುಣ್ಯ ಕ್ಷೇತ್ರವಾಗಿರ್ತಕ್ಕಂಥ ಗ್ರಾಮ ಯಾವ್ದಪ್ಪ ಗ್ರಾಮ? ಈ ನಾಗರಮುನ್ನೋಳಿ ಗ್ರಾಮದ ಅಡವಿ ವಸ್ತಿ ಒಳಗ ಭಕ್ತರ ವ್ಯಕ್ತಿಗೆ ಮೆಚ್ಚಿ ಇಂಬವಾಗಿ ನೆಲೆಸಿರ್ತಕ್ಕಂಥವ್ರು ಯಾರಿಪ್ಪ? ಆದಿಶಕ್ತಿ ಜಗನ್ಮಾತೆ ಮಹಾಲಕ್ಷ್ಮಿ ತಾಯಿಯ ಪಾದಕ್ಕೂ ಕೂಡ ಕೋಟಿ ಕೋಟಿ ಭಕ್ತಿಯ ನಮಸ್ಕಾರವನ್ನು ಸಮರ್ಪಿಸಿ ಅದೇ ರೀತಿ ಇಲ್ಲಿ ಸ್ಟೇಜ್ ಮೇಲೆ ಒಂದು ಆಗಮನ ಆಗಿರ್ತಕ್ಕಂತ ಯಾರಿಪ್ಪ? ನಾವು ಬರೋಕ್ಕಿಂತ ಮುಂಚಿತವಾಗಿ ಪರಿವರ್ತನೆ ಹೇಳಿ ಜನರ ಮನಸ್ಸಿಗೆ ಮುಟ್ಟುವಂತ ಮಾತುಗಳನ್ನು ಹೇಳ್ತಕ್ಕಂಥ ಪರಮ ಪೂಜೆ ಅಪ್ಪಾಜಿಯವರ ಪಾದಕ್ಕೂ ಕೂಡ ಭಕ್ತಿಯ ನಮಸ್ಕಾರಗಳನ್ನು ಹೇಳಿ ಅದಕ್ಕ ಅಮರಣ್ಣ ಏನೈತ್ರಿಪ್ಪ? ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಮಹಾಲಕ್ಷ್ಮಿಯ ತಾಯಿಯ ಜಾತ್ರಾ ನಿಮಿತ್ತದ ಸಲುವಾಗಿ ಇಲ್ಲಿ ಒಡ್ಡಿವಾರದ ಶಿವಾಸ್ತನದ ಬೆಳ್ಳಿನ ಪದಗಳ ನಡಿಗೆ ಅಂತ ಹೇಳಿ 2 ಸುಪ್ರಸಿದ್ಧ ಮೇಳಗಳನ್ನ ಬರಮಾಡಿಕೊಂಡಾರ. ಅವು ಯಾವ್ಯಾವಪ್ಪ? 2 ಮೇಳ. ಅವು 2 ಮೇಳ ಯಾವತ್ತಿ ಕೇಳಿದ್ರ, ಒಂದು ಕಲಬುರಗಿ ಜಿಲ್ಲೆಯ ಅಫಜಲಪುರ ತಾಲೂಕಿನ ಬಾಗೋಡಿ ಸಿದ್ದೇಶ್ವರ ಬೆಳ್ಳಿನ ಕಲಾವಿದರ ಸಂಘ, ಇದು ನಮ್ಮದೈತಿ. ಬಾಲಕರ ಸಂಘ ಇದು ನಮ್ಮದೈತಿ. ಹೌದು. ಇನ್ನು ನಮ್ಮ ಜೊತೆಯಲ್ಲಿ ಹಾಡುವಂತ ಮೇಳ ಇದೊಂದು ಯಾವ್ದ್ರಿ? ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ಬಸನಾಳ ಗ್ರಾಮದ ಯೋಜನಾದ ಮೋಕ್ಷಿದ್ದೇಶ್ವರ ಬೆಳ್ಳಿನ ಕಲಾವಿದರ ಸಂಘ ಇದು ನಮ್ಮ ಸರಿಜೋಡಿ ಕಲಾವಂತರ ಸಂಘ ಐತಿ. ಹೌದಪ್ಪ. ಹೌದು. ಇವು 2 ಮೇಳಗಳನ್ನು ಇವತ್ತಿನ ಕಾರ್ಯಕ್ರಮಗೋಸ್ಕರವಾಗಿ ಕೂಡಿಸಿರ್ ನನ್ನ ಆತ್ಮೀಯ ಬಂಧುಗಳೇ ಕೂಡ್ಸಾರಲ್ರಿ. ಇವ್ 2 ಮೇಳ ಅಂದ್ರೆ ಸಾಮಾನ್ಯ ಮೇಳ ಅಲ್ಲ. ಇವ್ ಹೆಂಗ್ರಿಪ್ಪ? ದಿನಾಲು ನಾಡು ಮೇಲೆ ಕ್ರೀಡೆ ಹಾಡ್ತಿರ್ತಕ್ಕಂಥ ಮೇಳಗಳನ್ನ ಇಲ್ಲಿಗೆ ಬರಮಾಡಿಕೊಂಡಿರಿ. ಹೌದು. ಹಾಡುವುದರಲ್ಲಿ ಆಗ್ಲಿ ಮಾತಾಡುವುದರಲ್ಲಿ ಆಗ್ಲಿ ಅನೇಕ ಲೋಪದೋಷಗಳಾಗ್ತಾವ. ಹಾಕವಲ್ರಿ? ಯಾಕಂತ ಕೇಳಿದ್ರ, ಹಾಡುವಂತ ಕಲಾವಿದರಿಗೆ ಶ್ರಾವಣ ತಿಂಗಳು ಮುಗಿತಂದ್ರ ಒಂದು ಸುಗ್ಗಿ ಚಾಲು ಆದಂಗ. ಹೌದು. ಹೆಂಗ? ದಿನ ಒಂದು ಊರಾಗ ಊಟ ಮಾಡ್ತೀವಿ, ದಿನ ಒಂದು ಊರಾಗ ನೀರು ಕುಡಿತೀವಿ. ಹಣ್ಣಿನಲ್ಲಿ ಫಲ ಕೈತಂದ್ರ ಸ್ವರ ಬೀಳ್ತದ, ನೀರಿನಲ್ಲಿ ಫಲ ಕೈತಂದ್ರ ಸ್ವರ ಬೀಳ್ತದ. ಹೌದು. ಅದಕ್ಕೆ ಹೇಳ್ತಾರ ಒಂದು ಮಾತ, ಏನು? ಹಾಡೋರ್ಗಿರ್ಬೇಕು ಕಂಠ, ಕುತ್ತು ಕೇಳೋರ್ಗಿರ್ಬೇಕು ಸ್ವಂತ. ಹಾಡಿದ್ರ ಮಗದಾನ ಮ್ಯಾಳಿಗೆ ಹತ್ತದಂಗ ಆಗಿರ್ಬೇಕು ಕರೆಂಟ್ ಅಂತ ಹೇಳ್ತಾರ. ಹೌದು. ಅದಕ್ಕೆ ಜೈನ್ ಮಾಡು ಟೀಕ್ ಅದಣ ಹೆಂಗಿರ್ಬೇಕು ಜೇಂಟ್ ಹೊಡೆಯವ್ರ ಹಂಗ್ರ ಅಣಮು. ಅದಕ್ಕಿರ್ಲಿ ಪುಣ್ಯ. ಆ ಹಾಡುವುದ್ರಲ್ಲಿ ಆಗ್ಲಿ ಮಾತಾಡುವುದ್ರಲ್ಲಿ ಆಗ್ಲಿ ಅನೇಕ ಲೋಪದೋಷಗಳು ಆದ್ರೂ ಕೂಡ ಆ ತಪ್ಪಂತಕ್ಕಂಥ ಬದಿಗೆ ಒತ್ತಿ ಆ ಒಪ್ಪು ಅಂತಕ್ಕಂಥದ್ದು ಹೊತ್ತು ಹೊಂದವರಿಗೆ ಸ್ವೀಕಾರ ಮಾಡ್ಬೇಕಂತ ದೈವಕ್ಕೆ ಕೈ ಮುಗಿದು ಕೇಳ್ಕೊಂಡು ಪ್ರಕಾರ ಒಂದು ಖ್ಯಾಲಿ ಹಾಡಿ ನಮ್ಮ ಸರಿಜೋಡಿ ಕಲಾವಂತರಿಗೆ ಬಾಳೆ ಕೊಡಕ್ಕಿಂತ ಮುಂಚಿತವಾಗಿ ಏನೈತ್ರಿಪ್ಪ ಇಲ್ಲಿ ಕಾರ್ಯಕ್ರಮ ಹೆಂಗ ಮಾಡ್ಬೇಕು, ಹೆಂಗ ಆಗಬೇಕು, ಹೆಂಗ ಆಗಬಾರದು ಅಂತ ಕೇಳಿದ್ರ, ಹೆಂಗ ಆಗಬೇಕಪ್ಪ ಕಾರ್ಯಕ್ರಮ? ಶ್ರಾವಣ ತಿಂಗಳು ಬರಕ್ಕಿಂತ ಮೊದಲು 3 ಮಂದಿ ಗೆಳೆಯರು ಮಾತಾಡ್ತಿದ್ರತ್ತ. ಅವ್ರು ಏನಂತ ಹೇಳಿ ಏನು ಮಾತಾಡ್ತಿದ್ರ ಅಂತ ಕೇಳಿದ್ರ, ಬಿಡು ಸಾಕು.
ಶ್ರಾವಣ ತಿಂಗಳು ಬರಕ್ಕಿಂತ ಮೊದಲು 3 ಮಂದಿ ಗೆಳೆಯರು ಮಾತಾಡ್ತಿದ್ರು. ಯಾನ್ ಮಾತಾಡ್ತಿದ್ರಪ್ಪ? ಏ ದೋಸ್ತ, ಹ್ಞೂ ಒಂದು ಶ್ರಾವಣ ಬರ್ತದ, ಶ್ರಾವಣ ತಿಂಗಳದಾಗ ಸ್ವರ್ಗದಾಗ ಶಿವನ ಬಾಗಿಲು ತೆಗೆದಿದ್ರೆ ಹಿರಿಯರು ಹೇಳ್ತಾರ. ಹೌದು ಹೇಳ್ತಾರು. ಮನೆಯೆಲ್ಲ ಸ್ವಚ್ಛ ಮಾಡಿರ್ತಾರೆ, ಮನೆಗೆ ಖಂಡ ಒಯ್ಯುವುದಾಗುದಿಲ್ಲ. ಹೌದು ಆ ಶ್ರಾವಣ ಬರಕ್ಕಿಂತ ಮೊದಲೇ ನಾವು ಪಾರ್ಟಿ ಮಾಡ್ಬೇಕಂದ್ರ ಅವ್ರ 3 ಮಂದಿ ಹೌದು ಮಾಡದಂತ ಹೇಳಿದ್ರು. ಒಬ್ಬ ದಾರದ ಖರ್ಚು ಹೊರಸ್ಕೊಂಡ, ಒಬ್ಬ ಅನ್ನದ ಖರ್ಚು ಹೊರಸ್ಕೊಂಡ, ಒಬ್ಬ ಮರಿ ಖರ್ಚು ಹೊರಸ್ಕೊಂಡ. ಹೌದು ಮರಿ ಖರ್ಚು ಹೊರಸ್ಕೊಂಡ ಹೇಳ್ತಾನ, ಯಾನ್ ಹೇಳ್ದ? ಏ ದೋಸ್ತ, ಹ್ಞೂ ನಾ ಏನು ಸಂತಿಗೆ ಹೋಗಿ ರೊಕ್ಕ ಕೊಟ್ಟು ಮರಿ ತರುದಿಲ್ಲ, ಹೌದು ಮನೆಗೆ 3 ತಿಂಗಳು ಮರಿ ಅದ, ಮನೆಗೆ ಸೊಕ್ಕಿನ ಮರ್ಯಾದ. ಆ ಮನ್ಯಾಗ ಮರಿ ತರ್ತೀನಿ ಇಲ್ಲ ಅನ್ನೋದಿಲ್ಲ, ಮನ್ಯಾಗ ಮಾತ್ರ ನನ್ನ ಹೆಂಡತಿ ಜಾಬದಳು, ಹೆಂಗ ತರ್ಲಿ ಮರಿ ಅಂದೇವ. ಹೌದು ಹೆಣ್ತಿಗನ್ಸು ಕಂಪನಿ ಅವಾಗ ಇಬ್ರು ಕುಡಿಯತ್ತಾರ. ಯಾನಂದ್ರು? ಏ ದೋಸ್ತ, ಹಾ ನೀ ಹೆಂಡತಿಗೆ ಬಾಳ ಅಂದಂಗ ಕಾಣ್ತಿ, ಹಾ ನೀನ್ ಹೆಂಡತಿ ಮಲ್ಕೊಂಡು ಬೆಳಕು ಮರಿ ತಗೊಂಡ ಬಾ, ಅವಾಗ ಕೊಯ್ದು ಒಣಗಿ ಮಾಡಿ ಊಟ ಮಾಡೋಣ ಅಂತ ಹೇಳಿದ್ರು. ಹೌದಪ್ಪ ಹೌದು ಹೇಳಿದ್ರು. ಯಾಕಾಗದಂದ ಹಾ ದಾರು ತಂದ್ರು, ನಂದು ಕುಡಿ ನಿಂದು ಕುಡಿ, ನಂದು ಕುಡಿ ನಿಂದು ಕುಡಿ ಅನ್ನೋದು. ಟೈಮ್ 11 ಆಯ್ತು, ದಾರು ಮುಗಿತ್ತು, ನಿಶೆ ಹೆಚ್ಚಾಯ್ತು, ಹಸು ಬಾಳ ಆಯ್ತು. ಭಾಳ ಆಯ್ತು. ಅವಾಗ ಮರಿ ತರ ಬೈತಾರ ಅವ್ರು. ಏನಂತ ಬೈದ್ರು? ಏ ಮಗನ, ಹಾ ಟೈಮ್ ಅರೆ 11 ಆಗ್ಯದ, ಮರಿ ತರದ ಯಾವಾಗ, ಕೊಯ್ಯದ ಯಾವಾಗ, ಒಣಗಿ ಮಾಡದ ಯಾವಾಗ, ಊಟ ಮಾಡದ ಯಾವಾಗ ಅಂದ್ರು. ಹೌದು ಉಂಡು ಮಕ್ಕಳು ಯಾವಾಗ ಅಂದ್ರಪ್ಪ? ಅವಾಗ ಮರಿ ತರ ಹೇಳ್ತಾರ, ಏನಂದ? ಏ ದೋಸ್ತ, ವಿಚಾರ ಮಾಡಕ್ ಹೋಗ್ಬೇಡ್ರಿ, ಹಾ ನನ್ನ ಹೆಂಡತಿ 10ಕ್ಕೆ ಮಕ್ಕತ್ತಾಳ, ಹೌದು ದೊಡ್ಡದ ಮಕ್ಕಳು. ಟೈಮ್ 11 ಆಗ್ಯದ, ಹಾ ಮನಿಗ್ ಹೋಗಿ ಮರಿ ತರ್ತೇಳಿ ಮನ್ಯಾನ ಮರಿ ಲುಂಗ್ಯಾಗ ಮುಚ್ಕೊಂಡ ಬಂದ. ಹೌದು ದೊಡ್ಡ ಚಾಳದ ಕಟ್ಕೊಂಡ ಬಂದ. ದೋತ್ರ ಚಾಳದಾಗ ಕಟ್ಕೊಂಡು ಬಂದು ಶಿಸ್ತಿಗೆ ಕೊಯ್ದು ಒಣಗಿ ಮಾಡಿ ಊಟ ಮಾಡಿ ಮಲ್ಕೊಂಡ್ರು. ಹ್ಮ್ ಮುಂಜಾನೆ 5ಕ್ಕೆ ಎತ್ತರ ಆಯ್ತು, ಎತ್ತರ ಆಯ್ತು. ನಿಶೆ ಇಳಿತು, ಹೌದು ನಿಶೆ ಇಳಿತು. 3 ಮಂದಿ ತಮ್ಮ ಮನಿಗ್ ಹೋದ್ರು. ಹಾ ಇವ ಮರಿ ಒಯ್ದವನು ಅವ್ರ ಮನಿಗ್ ಹೋದ. ಮನಿಗ್ ಹೋದ. ಮನಿಗ್ ಹೋಗತ್ತವೆ ಹೆಂಡತಿ ಅಂಗಳ ಕಸ ಹೊಲಿಕತ್ತಿದ್ರು. ಬಾಗಿ ಬಾಗಿ ಹೆಂಡತಿ ಅಂಗಳ ಕಸ ಹೊಲಿಕತ್ತಿದ್ರು. ಹೆಂಡತಿ ಮಾರಿ ಮುಂದ ಅದೇ ಮರಿ ಹಾರಾಡಕತ್ತಿತ್ತು. ಹೌದಾ? ಇವ ನೀತಿಗಳನ್ನ ಕಾಣತಿ ಕೊತ್ತಾನ. ಯಾನಂದ? ಅಲ್ಲ ಇದ್ರವನು ರಾತ್ರಿನೇ ಕೊಯ್ಕೊಂಡು ತಿಂದಿನಿ, ಇಲ್ಲೇ ಹಾರಾಡಕತ್ತದಂದವ. ಹೌದಪ್ಪ ಹೌದು. ಅವಾಗ ಹೆಂಡತಿ ಹೇಳ್ತಾಳ, ಯಾನ್ ಹೇಳು? ಆ ಮರಿ ಬೈದು ಬೆಂಕಿ ಹಚ್ಚರಿ, ಕಳ್ಳರ ಗತ್ತಲೆ ಕರಿ ನಾಯಿ ಕುನ್ನಿ ಒಯ್ದಿರಲ್ಲ, ಅದು ಎಲ್ಲಿಟ್ಟಿರಂದಳ. ಹೌದು ಇವತ್ತ 10 ಸಕ್ಕಿನ ಮರಿ ತಿಂದಂಗ ಆಗ್ಬೇಕಪ್ಪ ಕಾರ್ಯಕ್ರಮ. ನಾಯಕನ್ನು ತಿಂದಂಗ ಆಗ್ಬಿಡದಿಲ್ಲಿ. ನಾಯಿ ಕುನ್ನಿ ತಿಂದಂಗ ಆಗ್ಬಾರ್ದು, ಹಾ ಮರಿ ತಿಂದಂಗ ಕಾರ್ಯಕ್ರಮ ಈ ಊರಾಗ ಆಗ್ಬೇಕಾಗ್ಯದ ಪುಣ್ಯಾತ್ಮರೇ. ಹೌದು ಅದಕ್ಕೆ ಇರ್ಲಿ. ಹೆಚ್ಚಿಗೆ ಮಾತುಗಳನ್ನಾಡಲಾರ್ದೆ ಹೌದು ಒಂದು ಖ್ಯಾಲಿ ಹಾಡಿ ನಮ್ಮ ಉಭಯ ತಂಡದವರು ಈ ಬಾಳಿ ಹೋಗ್ತದ ಹೊಕ್ಕದ. ಶಾಂತತೆಯಿಂದ ಆಲಿಸಬೇಕಾಗಿ ವಿನಂತಿರುತ್ತದೆ. ಓಕೆ